ಭಾಳಷ್ಟು ನೀವು ಏನು ಅಂದ್ಕೊಂಡಿರ್ತೀರ, ಸಣ್ಣ ಪುಟ್ಟದಾಗಿರಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೋ ಅದು. ಒಂದು ಹುಡುಗಿ ಸೆಟ್ ಆಗಬೇಕು, ಹುಡುಗ ಸೆಟ್ ಆಗಬೇಕು, ಕೆಲಸ ಸಿಗಬೇಕು, ಈ ಥರದ್ದೆಲ್ಲ ನೀವು ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಸೆಟ್ ಆಗೇ ಆಗುತ್ತೆ, ಚೆನ್ನಾಗಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಏನು ಅಂತ ನಾವು ನೋಡೋದಾಯಿತು ಅಂತಂದರೆ, ನೀವು ಅಂದ್ಕೊಂಡಿದ್ದಾಗಬೇಕು ಅಂತಂದರೆ ಒಂದು ಬಿಳಿ ಹಾಳೆ ತೆಗೆದುಕೊಳ್ಳಿ. ಆ ಬಿಳಿ ಹಾಳೆಗೆ ಅರಿಶಿಣವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿಣವನ್ನು ಇದು ಮಾಡಿ ಈ ಬಿಳಿ ಹಾಳೆಗೆ ಬೆಳೆಯಬೇಕು, ಬೆಳೆದು ಒಣಗಿಸಬೇಕು ಸ್ವಲ್ಪ ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟವತಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಲ್ಲಿ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಬೆನ್ನು ನೋವು ಏನಕ್ಕೆ ಬರುತ್ತೆ ಮೇಯ್ನಾಗಿ ಅಂತಂದರೆ, 2 ವೀಲರ್ ಜಾಸ್ತಿ ಓಡಿಸಿರೋಂಥವ್ರಿಗೆ ಮತ್ತು ನಿಂತ್ಕೊಂಡು ಮಾಡೋವಂಥ ಒಂದು ಕೆಲಸ, ಮತ್ತು ತೂಕ ಜಾಸ್ತಿ ಎತ್ಕೊಂಡು ಮಾಡೋಂಥವ್ರಿಗೆ ಇದು ಬೆನ್ನು ನೋವು ಬರುತ್ತೆ, ಗೊತ್ತಾಯ್ತಲ್ಲ. ಮತ್ತು ಬಗ್ಗಿ ಕೆಲಸ ಮಾಡದಿದ್ದವ್ರಿಗೆ, ಈಗಿನ ಕಾಲದ ಹೆಣ್ಮಕ್ಳು ಏನು ಮಾಡ್ಬಿಡ್ತಾರೆ, ಸಿಸೇರಿಯನ್ ಆಗಿದೆ ಅದಾಗಿದೆ ಅಂದ್ಬಿಟ್ಟು ಬಗ್ಗಿ ಕೆಲಸ ಮಾಡಲ್ಲ. ಯಾವಾಗಲಾರು ಒಂದು ಸರಿ ಬಗ್ಗಿದಾಗ ಬೆನ್ನು ನೋವು ಬಂದ್ಬಿಡುತ್ತೆ, ಗೊತ್ತಾಯ್ತಲ್ಲ. ಮತ್ತು ಈಗ ಬೆನ್ನು ನೋವು ಭಾಳಷ್ಟು ಜನ ಈ ತಾಯಂದ್ರ ಮದುವೆ ಆದ ತಕ್ಷಣ ಸಿಸೇರಿಯನ್ ಆಗಿದೆ ಅದಕ್ಕೆ ಬೆನ್ನು ನೋವು ಬರುತ್ತೆ. ಅದಕ್ಕೆ ಮೂಲ ಕಾರಣವೇ ಬೇರೆ. ಚಿಕ್ಕ ಮಕ್ಕಳನ್ನ ಸೊಂಟದ ಮೇಲೆ ಎತ್ಕೊಂಡಾಗ ಬೆನ್ನು ಸ್ವಲ್ಪ ಕ್ರಾಸ್ ಆಗುತ್ತೆ, ಅವಾಗ ಬೆನ್ನು ನೋವು ಬರುತ್ತೆ. ಇವರೇನು ತಿಳ್ಕೊತಾರೆ, ಮಕ್ಕಳಿಗನ್ನ ಬೆನ್ನು ಎತ್ಕೊಳ್ಳೋದ್ರಿಂದ ನೋವು ಬರುತ್ತೆ ಅಂತನಲ್ಲ, ಸಿಸೇರಿಯನ್ ಆಗಿರೋದ್ರಿಂದ ಬೆನ್ನು ನೋವು ಬರುತ್ತೆ ಅಂತ ತಿಳ್ಕೊತಾರೆ. ಸೊ ಇದೆಲ್ಲ ಕಾರಣಗಳಿರ್ತವೆ. ಆದರೂ ಕೂಡ ಈ ಬೆನ್ನು ನೋವು ನಿವಾರಣೆ ಆಗಬೇಕು ಅಂತಂದರೆ ಈ ಒಂದು ಮುದ್ರೆಯನ್ನು ಮಾಡಿ ನೋಡಿ. ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ವ್ಯಾನ ಮುದ್ರೆ. ಈ ವ್ಯಾನ ಮುದ್ರೆನ 20 ನಿಮಿಷಗಳ ಕಾಲ 15 ದಿನಗಳ ಕಾಲ ಮಾಡ್ತಂದರೆ ಬೆನ್ನು ನೋವು ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಮೊದಲು ತಿಳ್ಕೊಳ್ಳಿ, ಬೆನ್ನು ನೋವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿ. ಇದು ವಿಶೇಷವಾದಂಥ ಮುದ್ರೆ. ನಾವು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತೀವಿ ಅನ್ನೋಂಥದ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು. ಇದು ರಹಸ್ಯವಾಗಿಡಬೇಕು. ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡ್ತಿರೋ ಅಂತ ಗೊತ್ತಾದರೆ, ಇನ್ನು ಎಕ್ಸಾಂಪಲ್ ಗೊತ್ತಾಗುತ್ತೆ ಅಂದ್ಕೊಳ್ಳಿ, ಇವನ ಯೋಗ್ಯತೆ ಇಷ್ಟೇ ಅಂತ ಅಂದ್ಬಿಟ್ಟು ಅವ್ನು ಕೆಳಮಟ್ಟದಲ್ಲಿ ಇಡ್ತಾರೆ. ಅಥವಾ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಹೋದ್ರೆ ನಿಮಗೆ ಕಿಡ್ನಾಪ್ ಮಾಡ್ಬೋದು, ಅಥವಾ ನಿಮ್ಗೆ ಎಮೋಷನಲ್ ಫೂಲ್ಸ್ ಮಾಡ್ಬೋದು, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅಥವಾ ನಿಮಗೆ ತೊಂದರೆ ಕೊಡ್ಬೋದು ಹೊಟ್ಟೆ ಕಿಚ್ಚಿಂದ. ಅದಕ್ಕೋಸ್ಕರ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡ್ತಿರೋ ಯಾರಿಗೂ ಕೂಡ ಅದು ರಹಸ್ಯಮಯವಾಗಿರಬೇಕು. ನಿಮ್ಗೇನಾದ್ರು ಯಾರು ಗೊತ್ತಾಯ್ತೋ ಮುಗೀತು ಕತೆ. ಯಾರಿಗೂ ಕೂಡ ಅದು ಗೊತ್ತಾಗಬಾರದು. ಗೊತ್ತಾಯಿತು ಅಂತಂದರೆ ಮುಗೀತು ಕತೆ. ನಿಮಗೆ ಆ ದುಡ್ಡಿರಲ್ಲ. ಯಾರು ನನಗೆ ಎಷ್ಟು ಸಂಪಾದನೆ ಬರುತ್ತೆ, ಅದಕ್ಕೆ ಹೆಂಗಸ್ರದು ವಯಸ್ಸು ಕೇಳಬಾರ್ದು, ಗಂಡಸ್ರನ್ನ ಸಂಬಳ ಕೇಳಬಾರ್ದು, ದುಡಿಮೆ ಇದಿಷ್ಟು ದುಡ್ಡು ಕೇಳಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ರಹಸ್ಯಮಯವಾಗಿಡಬೇಕು. ಅಂದಾಜು ಹೇಳಿ. ಬಟ್ ನಿಮಗೆ ಬೇರೆ ಥರ ಇನ್ಕಮ್, ಎಷ್ಟು ಸಂಬಳ ಬರುತ್ತೆ, ನೀವು ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ದೀರಾ ಅದಕ್ಕೆ ಸಂಬಳದ ಇಷ್ಟೇ ಅಂತ ಅದು ಜನರಲ್ಲಾಗಿ ಹೇಳ್ಬೋದೇ ಹೊರತು ನಿಮಗೆ ಬೇರೆ ಬೇರೆ ಕಡೆಯಿಂದ ಬರೋಂಥ ದುಡ್ಡನ್ನ ಒಂದು ಇದನ್ನು ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗ್ಬೇಡಿ. ಯಾವಾಗ ಗುಟ್ಟು ರಟ್ಟಾಗುತ್ತೋ ಆ ದುಡ್ಡು ಕೂಡ ನಿಮಗೆ ನೀರು ಥರ ಹಂಗೆ ಖರ್ಚಾಗಿ ಹೊರಟೋಗ್ಬಿಡ್ತದೆ. ಅದಕ್ಕೆ ರಹಸ್ಯಮಯವಾಗಿರಿ. ಯಾರು ಎಷ್ಟು ನಿಮ್ಮ ಸ್ವಂತದವರೇ, ನಿಮ್ಮ ಮಕ್ಕಳೇ ನನಗೆ ಆಸ್ತಿ ಪಾಲು ಕೊಡು ಅಂತ ಕೇಳ್ಬೋದು, ನಿನಗೆ ಅಷ್ಟೊಂದು ದುಡ್ಡು ಕೊಡು ಅಂತ ಕೇಳ್ತಾರೆ. ನೀವು ಕಷ್ಟಪಟ್ಟು ಗೌರ್ಮೆಂಟೇ ಬಿಡಲ್ಲ. ನೀವು 100 ಕೋಟಿ ದುಡಿತೀರಾ ಅಂತಂದರೆ ನಿನಗೆ ಅಷ್ಟೊಂದು ದುಡ್ಡು ಬರ್ತಾನೆ ಇರುತ್ತೆ. ಎಲ್ಲ ಕೊಟ್ಟು ಅರ್ಧಕ್ಕರ್ಧ ಟ್ಯಾಕ್ಸ್ ಹೊರಟೋಗ್ಬಿಡ್ತದೆ. ಮಿನಿಮಮ್ 30%, 30 to 40% ಲಕ್ಸುರಿ ಟ್ಯಾಕ್ಸು, ಸೂಪರ್ ಟ್ಯಾಕ್ಸ್ ಏನೇನೋ 28 ಬರ್ತವೆ. ಕಟ್ಟಬೇಡಿ ಅಂತ ಹೇಳ್ದಿಲ್ಲ, ಕಟ್ಟಿ. ಅದೇ ಹೆಂಗೆ ಹೋಗುತ್ತೆ ಅನ್ನೋಂಥದ್ದು ಗೊತ್ತಾಯ್ತಲ್ಲ. ಅದು ನೀವೇನು ಮಾಡಬೇಕು, ಇಲ್ಲಿ ತೊಗೋಬೇಕು. ಅದಕ್ಕೆ ಏನು ಮಾಡ್ತಾರೆ, ಟ್ಯಾಕ್ಸ್ ಕಟ್ಟೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ. ಸುಮ್ಮನೆ ಟ್ಯಾಕ್ಸ್ ಆ ಕಡೆ ಹೋಗುತ್ತೆ. ಅದಕ್ಕೆ ಒಂದು ಕೆಲವು ರೂಲ್ಸು ಫಾರ್ಮುಲಾಸ್ಗಳೆಲ್ಲ ಇದ್ದಾವೆ. ನಿಮ್ಮ CAಗಳನ್ನ ಹೇಳ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದರೆ ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗೇ ಹೋಗುತ್ತೆ ಹೊರತು ಅದು ನಿಮಗೆ ಪ್ರಾಫಿಟ್ ಆಗಿ ತೋರಿಸೋದಿಲ್ಲ. ಅದೇನೋ ಒಂದು ಹೇಳ್ತಾರೆ. ಆ ರೀತಿ ಶ್ರೀಮಂತ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಟ್ಯಾಕ್ಸ್ ಸುಮ್ಮನೆ ಯಾರು ಹೊರಟೋಗ್ಬಿಡ್ತದೆ ಮೂರನೇ ವ್ಯಕ್ತಿಗೆ ಅನ್ನೋವಂಥದ್ದು ಉದ್ದೇಶ. ಅದಕ್ಕೋಸ್ಕರ ದುಡ್ಡು ಯಾರಿಗೆ ಸಂಪಾದನೆ ಮಾಡಿದೆ, ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ, ಯಾವ ರೀತಿ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ನಿಮ್ಮಲ್ಲೇ ಇರಬೇಕು. ಇದು ರಹಸ್ಯ. ಭಾಳಷ್ಟು ಜನ ನೀವು ಏನು ಅಂದ್ಕೊಂಡಿರ್ತೀರ, ಸಣ್ಣ ಪುಟ್ಟದಾಗಿರಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೋ ಅದು. ಒಂದು ಹುಡುಗಿ ಸೆಟ್ ಆಗಬೇಕು, ಹುಡುಗ ಸೆಟ್ ಆಗಬೇಕು, ಕೆಲಸ ಸಿಗಬೇಕು, ಈ ಥರದ್ದೆಲ್ಲ ನೀವು ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮಗೆ ಸೆಟ್ ಆಗೇ ಆಗುತ್ತೆ, ಚೆನ್ನಾಗಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಏನು ಅಂತ ನಾವು ನೋಡೋದಾಯಿತು ಅಂತಂದರೆ, ನೀವು ಅಂದ್ಕೊಂಡಿದ್ದಾಗಬೇಕು ಅಂತಂದರೆ ಒಂದು ಬಿಳಿ ಹಾಳೆ ತೆಗೆದುಕೊಳ್ಳಿ. ಆ ಬಿಳಿ ಹಾಳೆಗೆ ಅರಿಶಿಣವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿಣವನ್ನು ಇದು ಮಾಡಿ ಈ ಬಿಳಿ ಹಾಳೆಗೆ ಬೆಳೆಯಬೇಕು, ಬೆಳೆದು ಒಣಗಿಸ್ಬೇಕು. ಸ್ವಲ್ಪ ಲೈಟಾಗಿ ಅರಿಶಿಣ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಅದಕ್ಕೆ ಫುಲ್ಲು ಒಣಗಿ ಹಿಂದೆ ಮುಂದೆ 2 ಒಣಗಿಸಿ.
ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಕೇವಲ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಒಂದೇ ಲೈನಲ್ಲಿರಬೇಕು. 21 ಬಾರಿ ಬ್ಲೂ ಪೆನ್ನಲ್ಲೇ ಬರೀರಿ, ಗೊತ್ತಲ್ಲ, ಬ್ಲೂ ಅಥವಾ ಬ್ಲ್ಯಾಕಲ್ಲೂ ಕೂಡ ಬರಿಬೋದು. ಬ್ಲೂ ಪೆನ್ನಲ್ಲಿ ನನಗೆ ಈ ಥರದ್ದೊಂದು ಕೆಲಸ ಆಗಬೇಕು, ನನಗೆ ಈ ಥರದ್ದೊಂದು ಇಷ್ಟು ಯಾವುದನ್ನು ಬಿಸ್ನೆಸ್ ಮಾಡ್ತೀನಿ ಇಷ್ಟು ಕೋಟಿ ರೂಪಾಯಿ ಬರಬೇಕು ಅಂತ ಒಂದು ಲೈನಲ್ಲಿ 21 ಬಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಬರೀರಿ. ಆದ ನಂತರ ಒಂದು ತೆಂಗಿನಕಾಯಿ ತೊಗೊಳ್ಳಿ, ಆ ತೆಂಗಿನಕಾಯಿ ಒಡೆದಿರಬೇಕು, ಅದು ಹೋಳಿರಬೇಕು. ಅದಕ್ಕೆ ನೀವು ಆ ಒಂದು ಚೀಟಿಯನ್ನು ಬರೆದಿರ್ತೀರಲ್ಲ, ಚೀಟಿಯನ್ನು ಒಳಗಡೆ ಹಾಕಬೇಕು. ಆಮೇಲೆ ಶ್ರೀಗಂಧವನ್ನು ಒಳಗಡೆ ಹಾಕಬೇಕು, ಆಯ್ತಲ್ಲ. ಆ ಶ್ರೀಗಂಧವನ್ನು ನೀವು ಹಾಕಿ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತು ಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ನೀವು ಅದನ್ನು ಏನು ಮಾಡಬೇಕು ಅಂತಂದರೆ ಶ್ರೀಗಂಧವನ್ನು ಸಂಪೂರ್ಣವಾಗಿ ಹಾಕಿ ಅದನ್ನು ಒಂದು ಬಟ್ಲಲ್ಲಿ ಇಟ್ಟು ಆ ಕಾಯಿನ ನೀವು ಪೂಜೆ ಮಾಡಬೇಕು. ಮಂತ್ರ ಜಪ ಮಾಡಿ, ನೀವೇನಾದ್ರು ಮಾಡ್ಕೊಳ್ಳಿ, ಪೂಜೆ ಮಾಡಿ, ಮಂತ್ರ ಜಪ ಮಾಡಿ, ಅಷ್ಟೋತ್ತರ ಓದಿ, ಏನೋ ಒಂದು ಒಟ್ಟಿನಲ್ಲಿ ಪೂಜೆ ನಿಮ್ಮಿಂದ ಒಂದು ಭಕ್ತಿ ಸಮರ್ಪಣೆ ಆಗಬೇಕು. ಇದನ್ನು ಬರೆದು ನೀವೇನು ಮಾಡಿ ಯಾವುದಾದ್ರು ಒಂದು ಮರದ ಕೆಳಗಡೆ ಇಟ್ಟು ಬನ್ನಿ, ಸಾಕು ನಿಮಗೆ. ನೋಡಿ, ಅಂದ್ಕೊಂಡಿದ್ದು ಕೆಲವೇ ದಿನಗಳೇ, 21 ದಿನದ ಒಳಗಡೆ ನೀವು ಅಂದ್ಕೊಂಡಿದ್ದು. ತುಂಬ ದೊಡ್ಡ ಬರೀಬೇಡಿ, ನಾನು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಬೇಕು, ಅದು ತುಂಬ ದೊಡ್ಡದು, ಅದಕ್ಕೆ ಬೇರೆ ತಂತ್ರ ಹೇಳ್ತೀನಿ. ಅದು 5 ವರ್ಷಕ್ಕೊಂದ್ಸರಿ ಬರೋದು, ಇವಾಗಲೇ ಬರೋದೇನು ಪ್ರಯೋಜನ? ಸಣ್ಣ ಪುಟ್ಟದ್ದು ಏನು ಅಂದ್ಕೊಂಡಿರ್ತೀರೋ, ಒಂದು 6 ತಿಂಗಳಲ್ಲಿ ಆಗೋದು, 3 ತಿಂಗಳಲ್ಲಿ ಆಗುವಂಥದ್ದು, 1 ವರ್ಷದೊಳಗಡೆ ಆಗುವಂಥದ್ದು ನೀವು ಬರೀರಿ. ಅದನ್ನು ಬರೀರಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ವೃಕ್ಷರಾಜನ ಕೇಳ್ಕೊಂಬನ್ನಿ. ಅರಳಿ ಮರ ಇದ್ದರೆ ಒಳ್ಳೆಯದು, ಅಥವಾ ಬನ್ನಿ ಮರ ಇದ್ದರೆ ಇನ್ನೂ ಒಳ್ಳೆಯದು, ತೆಂಗಿನ ಮರ ಇದ್ದರೂ ಒಳ್ಳೆಯದು, ಯಾವುದಾದ್ರು ಒಂದು ದೈವಶಕ್ತಿ ಇರುವಂಥ ಬಿಲ್ವಪತ್ರೆ ಮರ ಇದ್ದರೆ ಇನ್ನೂ ಶ್ರೇಷ್ಠ, ಗೊತ್ತಲ್ಲ. ಯಾವುದಾದ್ರು ಒಂದು ಮರದ ಕೆಳಗಡೆ ಇಟ್ಬಿಟ್ಟು ಬಂತು ಅಂತಂದರೆ, ಅಥವಾ ದೇವಸ್ಥಾನದಲ್ಲಿ ಏನಿದೆ ಅರಳಿ ಮರ ಅದ ಕೆಳಗಡೆ ಇಟ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ಅಂದ್ಕೊಂಡಿದ್ದು ಕೆಲಸ ಆಗಬೇಕು, ಓಂ ವೃಕ್ಷರಾಜಾಯ ನಮಃ ಅಂತ ಬರೆದು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ನಾನಿಲ್ಲಿ ಸಂಕಲ್ಪ ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬಂದಂಥ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ಅಲ್ಲ, ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ
ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.